ಮಂಜುಳಾ ಒಂದು ಸಂಪ್ರದಾಯವಾದ ಅತ್ತೆ. ಅವಳಿಗೆ ಎಲ್ಲವೂ ಸರಿಯಾಗಿ ಸಮಯಕ್ಕೆ ನಿಯಮಕ್ಕೆ ನಡೆಯಬೇಕು. ಮನೆ ಅಚ್ಚುಕಟ್ಟಾಗಿರಬೇಕು, ಅಡುಗೆ ತಾಜಾ ಇರಬೇಕು, ದೇವರ ಸೇವೆ ನಿರಂತರವಾಗಿರಬೇಕು. ಅವಳ ಜೀವನದ ನಿಯಮಗಳು ಇವೆ. ಅವಳ ಮಗ ಕಾರ್ತಿಕ್ ನಗರದ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ಮದುವೆಯಾದಾಗ ಎಲ್ಲರೂ ತುಂಬ ಖುಷಿಯಾಗಿದ್ದರು. ಅವನ ಹೆಂಡತಿ ಆನಂದಿ ನಗರದಲ್ಲಿ ಬೆಳೆದ ಸ್ವತಂತ್ರ ಚಿಂತನೆಯ ಹುಡುಗಿ, ಹೊಸ ಕಾಲದ ಮಗಳು. ಕೆಲಸ, ಸ್ನೇಹ, ಹವ್ಯಾಸ ಎಲ್ಲವನ್ನೂ ಸಮತೋಲನವಾಗಿ ನಡೆಸುವವಳು. ಮದುವೆಯ ಮೊದಲ ವಾರ ಎಲ್ಲವೂ ಚೆನ್ನಾಗಿತ್ತು. ಮಂಜುಳಾ ತನ್ನ ಹೊಸ ಸೊಸೆಯನ್ನು ತುಂಬ ಮುದ್ದಾಗಿ ನೋಡುತ್ತಿದ್ದಳು. ಆದರೆ ದಿನಗಳು ಕಳೆದಂತೆ ಅವರಿಬ್ಬರ ಮನಸ್ಸಿನ ಅಂತರ ಸ್ಪಷ್ಟವಾಗತೊಡಗಿತು. ಒಂದು ಬೆಳಗ್ಗೆ ಮಂಜುಳಾ ದೇವರ ಪೂಜೆ ಮುಗಿಸಿ ಬಂದು, ಆನಂದಿ, ಅಡುಗೆ ಮನೆಗೆ ಬಾ, ಇಂದಿನ ಉಪವಾಸದ ಹಿತಕರ ತಿನಿಸು ಮಾಡೋಣ ಎಂದು ಕರೆದಳು. ಆನಂದಿ ಸ್ಮಿತವಾಗಿ ಹೇಳಿದಳು, ಅತ್ತೆ, ನನಗೆ ಈಗ ಮೀಟಿಂಗ್ ಇದೆ, ನಾನು ಸಂಜೆ ಬಂದು ಸಹಾಯ ಮಾಡ್ತೀನಿ. ಅದಕ್ಕೆ ಮಂಜುಳಾ ಚಮತ್ಕಾರದಿಂದ, ಮನೆಗೆ ದೇವರ ಕೆಲಸಕ್ಕಿಂತ ಆ ಕಂಪನಿ ಕೆಲಸ ದೊಡ್ಡದಾ? ಆ ಕ್ಷಣದಿಂದಲೇ ಅವರಿಬ್ಬರ ಮಧ್ಯೆ ಅಲಕ್ಷ್ಯವಾದ ಅಂತರ ಶುರುವಾಯಿತು. ಆ ದಿನದಿಂದ ಮನೆ ಮಂದಿಯ ವಾತಾವರಣ ಸ್ವಲ್ಪ ಬದಲಾಗಿದೆ. ಕಾರ್ತಿಕ್ ಗಮನಿಸುತ್ತಿದ್ದ. ಅತ್ತೆ ಮಂಜುಳಾ ಸ್ವಲ್ಪ ಗಂಭೀರಳಾಗಿ ನಡೆದುಕೊಳ್ಳುತ್ತಿದ್ದಾಳೆ. ಆನಂದಿ ಮಾತು ಕಡಿಮೆ ಮಾಡುತ್ತಿದ್ದಾಳೆ. ಒಂದು ಸಂಜೆ ಕಾರ್ತಿಕ್ ಕೆಲಸದಿಂದ ಮನೆಗೆ ಬಂದಾಗ ಮಂಜುಳಾ ಮತ್ತು ಆನಂದಿ ಅಡುಗೆ ಮನೆಯಲ್ಲಿ ಇದ್ದರು. ಮಂಜುಳಾ ಹೇಳುತ್ತಿದ್ದಳು, ಹೆಂಗಸು ಮನೆಯ ಕೆಲಸ ಕಲಿಯಲೇಬೇಕು ಅಮ್ಮ. ನಿನ್ನ ತಾಯಿಯೂ ಇಷ್ಟು ಕೆಲಸ ಮಾಡ್ತಿರ್ಲಿಲ್ಲವೇನೋ? ಆನಂದಿ ನಗು ಬಿಟ್ಟು ಹೇಳಿದಳು, ಅತ್ತೆ, ನಾನು ಅಡುಗೆ ಮಾಡ್ತೇನೆ, ಆದರೆ ನನ್ನ ರೀತಿಯಲ್ಲಿ. ನನ್ನ ಕಾಲದಲ್ಲಿ ಕೆಲಸ, ಜೀವನ ಎರಡನ್ನೂ ಸಮತೋಲನ ಮಾಡೋದು ಮುಖ್ಯ. ಮಂಜುಳಾ ಮೌನವಾಗಿ ಬಿಟ್ಟಳು. ಆದರೆ ಆ ಮಾತು ಅವಳ ಮನಸ್ಸಿನಲ್ಲಿ ಉಳಿಯಿತು. ಆ ರಾತ್ರಿ ಕಾರ್ತಿಕ್ ತಾಯಿಯ ಬಳಿಗೆ ಬಂದು ಹೇಳಿದ, ಅಮ್ಮ, ಆನಂದಿ ಕೆಲಸ ಮಾಡ್ತಾ ಇದ್ದಾಳೆ, ಮನೆಗೂ ಸಹಾಯ ಮಾಡ್ತಾಳೆ. ಅವಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ. ಅವಳು ನಿಮ್ಮನ್ನೇ ತುಂಬ ಗೌರವಿಸುತ್ತಾಳೆ. ಮಂಜುಳಾ ಏನೂ ಹೇಳಲಿಲ್ಲ. ಆದರೆ ಆ ಮಾತು ಆಕೆಯ ಹೃದಯಕ್ಕೆ ತಾಕಿತು. ಅವಳ ಮನಸ್ಸು ತಡರಾತ್ರಿವರೆಗೂ ತಲೆಕೆಡಿಸಿಕೊಳ್ಳುತ್ತಿತ್ತು. ನಿಜ, ನಾನು ಬದಲಾಯಿಸಬೇಕೋ, ಹೊಸ ಪೀಳಿಗೆಯವರನ್ನು ಅರ್ಥ ಮಾಡಿಕೊಳ್ಳಬೇಕೋ? ಆ ದಿನ ಬೆಳಿಗ್ಗೆ ಆನಂದಿ ಕಾಫಿ ತಯಾರಿಸಿ ಮಂಜುಳಾ ಮುಂದೆ ಇಟ್ಟಳು. ಅತ್ತೆ, ನಿನ್ನೆ ನಾನು ಹೆಚ್ಚು ಮಾತನಾಡಿರಬಹುದು, ಕ್ಷಮಿಸಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ನಾವು ಇಬ್ಬರೂ ಒಂದೇ ತಂಡ. ಮಂಜುಳಾ ಕಾಫಿ ತೆಗೆದುಕೊಂಡು ಸ್ಮಿತದಿಂದ ಹೇಳಿದರು, ನಾನು ಕ್ಷಮೆ ಕೇಳುತ್ತೇನೆ ಅಮ್ಮ. ನಿನ್ನ ರೀತಿಯಲ್ಲಿ ಮಾಡು, ನಾನು ಸಹಾಯ ಮಾಡ್ತೇನೆ. ಅವರು ಇಬ್ಬರೂ ನಕ್ಕರು. ಅಂದು ಮನೆ ಮೊದಲ ಬಾರಿಗೆ ಮತ್ತೆ ಹರ್ಷದಿಂದ ತುಂಬಿತು. ಹಗಲುಗಳು ಸುಖವಾಗಿ ಸಾಗುತ್ತಿದ್ದವು. ಮಂಜುಳಾ ಮತ್ತು ಆನಂದಿ ಇಬ್ಬರೂ ಈಗ ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ್ದರು. ಅಡುಗೆ, ಕೆಲಸ, ದೇವರ ಪೂಜೆ ಎಲ್ಲವನ್ನೂ ಹಂಚಿಕೊಂಡು ಮಾಡುತ್ತಿದ್ದರು. ಆ ಸಮಯದಲ್ಲಿ ಒಂದು ಸಿಹಿ ಸುದ್ದಿ ಬಂತು. ಮಂಜುಳಾ ಅವರ ಮದುವೆಯಾದ ಮಗಳು ಸೀತಾ ಮತ್ತು ಅವಳ ಗಂಡನವರು ಕೆಲವು ದಿನ ಮನೆಗೆ ಬರುತ್ತಿದ್ದಾರೆ. ಮಂಜುಳಾ ತುಂಬ ಖುಷಿಯಾದರು. ಆದರೆ ಸೀತಾ ಸ್ವಲ್ಪ ತೀಕ್ಷ್ಣ ಭಾಷೆಯವಳು ಮತ್ತು ಅತ್ತೆ ಸೊಸೆ ನಡುವಿನ ಬಾಂಧವ್ಯವನ್ನು ಹಾಸ್ಯಾಸ್ಪದವಾಗಿ ನೋಡುತ್ತಿದ್ದಳು. ಮನೆಗೆ ಬಂದ ತಕ್ಷಣ ಸೀತಾ ಹೇಳಿದಳು, ಅಮ್ಮ, ನೀವು ಈಗ ಆಧುನಿಕ ಆಗಿಬಿಟ್ಟೀರಾ, ಸೊಸೆಯ ಮಾತು ಕೇಳ್ತೀರಾ? ಮಂಜುಳಾ ನಗುತ್ತಾ ಹೇಳಿದರು, ಸಮಯ ಬದಲಾಗಿದೆ ಕಣೆ, ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಆನಂದಿ ಸಹ ನಗುತ್ತಾ ಹೇಳಿದಳು, ಸೀತಾ ಅಕ್ಕ, ಅಮ್ಮ ತುಂಬ ಕಲಿಯಲು ಇಷ್ಟಪಡ್ತಾರೆ. ನಾವು ಇಬ್ಬರೂ ಒಟ್ಟಿಗೆ ಮನೆಯ ಕೆಲಸ ಹಂಚಿಕೊಂಡಿದ್ದೇವೆ. ಆದರೆ ಸೀತಾ ಆನಂದಿಯ ಬಗ್ಗೆ ಸ್ವಲ್ಪ ಅಸೂಯೆ ಪಟ್ಟುಕೊಂಡಳು. ಅವಳು ತಮ್ಮ ತಾಯಿಯ ಕಿವಿಯಲ್ಲಿ ಹೇಳಿದಳು, ಅಮ್ಮ, ಇವಳು ಸೊಸೆ ಅಂತ ಸೊಸೆನಾ? ಎಲ್ಲ ವಿಷಯದಲ್ಲೂ ತನ್ನ ಮಾತು ಹೇಳುತ್ತಾಳೆ. ನಿನಗೆ ಹೀಗೆ ಬದಲಾವಣೆ ತಂದು ಬಿಟ್ಟಾಳೆ. ಮಂಜುಳಾ ಮುಗುಳ್ನಗೆ ಬಿಟ್ಟರು. ಆದರೆ ಆ ಮಾತು ಅವಳ ಮನಸ್ಸನ್ನು ಮತ್ತೆ ತಲ್ಲಣಗೊಳಿಸಿತು. ಸೀತಾ ಹೇಳಿದ ಮಾತುಗಳು ಆಳವಾಗಿ ಬಿತ್ತು. ಅಂದು ಸಂಜೆ ಅಡುಗೆ ಮನೆಗೆ ಬಂದ ಆನಂದಿ ಮಂಜುಳಾ ಮುಖ ನೋಡುತ್ತಿದ್ದಂತೆ ಹೇಳಿದಳು, ಅತ್ತೆ, ಏನಾಯಿತು? ನೀವು ಚಿಂತೆಯಲ್ಲಿ ಇದ್ದೀರಾ? ಮಂಜುಳಾ ಸ್ಮಿತದಿಂದ ಉತ್ತರಿಸಿದರು, ಏನಿಲ್ಲ ಅಮ್ಮ, ಆದರೆ ಕೆಲವೊಮ್ಮೆ ಹಿರಿಯರ ಮಾತು ಹಳೆಯ ನೆನಪನ್ನೆಲ್ಲ ತರುತ್ತವೆ. ಆನಂದಿ ಮೃದುವಾಗಿ ಅವಳ ಕೈ ಹಿಡಿದು ಹೇಳಿದಳು, ಅತ್ತೆ, ಇಂದಿನ ಮತ್ತು ಹಿಂದಿನ ಕಾಲ ಎಷ್ಟು ಬದಲಾಗಿರಲಿ, ನಮ್ಮ ಮನಸ್ಸಿನ ಪ್ರೀತಿ ಮಾತ್ರ ಬದಲಾಗಬಾರದು.
ಮಂಜುಳಾ ಕಣ್ಣಲ್ಲಿ ನೀರು ತುಂಬಿತು. ಪ್ರೀತಿಯಿಂದ ತುಂಬಿದ ಕಣ್ಣೀರು. ಸೀತಾ ಮನೆಗೆ ಬಂದ ಮೇಲೆ ಪರಿಸ್ಥಿತಿ ಸ್ವಲ್ಪ ಬದಲಾಗಿತ್ತು. ಅವಳು ಎಲ್ಲ ಕೆಲಸದಲ್ಲೂ ಆನಂದಿಯ ತಪ್ಪು ಹುಡುಕಲು ಪ್ರಯತ್ನಿಸುತ್ತಿದ್ದಳು. ಒಂದು ಮಧ್ಯಾಹ್ನ ಅಡುಗೆ ಮನೆಗೆ ಸೀತಾ ಮತ್ತು ಆನಂದಿ ಇಬ್ಬರೂ ಇದ್ದರು. ಆನಂದಿ ಹೊಸ ಪಾಕವಿಧಾನ ಪ್ರಯತ್ನಿಸುತ್ತಾ ಹೇಳಿದಳು, ಅತ್ತೆ, ನಾನು ಇಂದು ಹೆಸರಿನ ಪಲ್ಯ ಮಾಡ್ತಿದ್ದೇನೆ, ಒಮ್ಮೆ ಟ್ರೈ ಮಾಡ್ತೀರಾ? ಸೀತಾ ತಕ್ಷಣ ಹೇಳಿದಳು, ನಮ್ಮ ಅಮ್ಮ ಇಂಥ ವಿಚಿತ್ರ ಪಲ್ಯ ಮಾಡಲಿಲ್ಲ. ನಮ್ಮ ಮನೆ ಸ್ಟೈಲ್ ಬದಲಾಗ್ತಾ ಹೋಗಿದೆ. ಮಂಜುಳಾ ಅಲ್ಲೇ ಇದ್ದರು. ಅವರು ಸೀತಾ ಕಡೆ ನೋಡಿದರು, ಆದರೆ ಏನೂ ಹೇಳಲಿಲ್ಲ. ಆನಂದಿ ನಗು ಬಿಟ್ಟು ಮೃದುವಾಗಿ ಉತ್ತರಿಸಿದಳು, ಅಕ್ಕ, ನಾನು ನಿಮ್ಮ ಅಮ್ಮನಿಂದಲೇ ತುಂಬ ಕಲಿತಿದ್ದೇನೆ. ಅವರ ಕೈದೋಸೆ ಪಾಕ ಯಾವುದರಿಗೂ ಸಾಟಿಯಿಲ್ಲ. ಆ ಮಾತು ಸೀತಾಳ ಹೃದಯವನ್ನೇ ಮುರಿದಂತಾಯಿತು. ಅವಳು ಕ್ಷಣಕ್ಕೆ ಮೌನವಾದಳು. ಸಂಜೆ ಎಲ್ಲರೂ ಊಟಕ್ಕೆ ಕೂತಿದ್ದರು. ಆನಂದಿ ತಯಾರಿಸಿದ ಪಲ್ಯ ಎಲ್ಲರಿಗೂ ಬಹಳ ಇಷ್ಟವಾಯಿತು. ಮಂಜುಳಾ ನಗುತ್ತಾ ಹೇಳಿದರು, ಆನಂದಿ, ನಿನ್ನ ಕೈದೋಸೆ ಚೆನ್ನಾಗಿದೆ. ಸೀತಾ, ನೀನು ಇದನ್ನು ಕಲಿತುಕೋ. ಸೀತಾ ನಗುತ್ತಾ ಹೇಳಿದಳು, ಅಮ್ಮ, ನಿಜವಾಗಿಯೂ ರುಚಿ ಚೆನ್ನಾಗಿದೆ. ನಾನು ಅಕ್ಕರೆ ಇಲ್ಲದೆ ಮಾತನಾಡಿದೇನೋ ಅನ್ನಿಸುತ್ತಿದೆ. ಕ್ಷಮೆ ಕೇಳ್ತೀನಿ ಆನಂದಿ. ಆನಂದಿ ತಕ್ಷಣ ಹೇಳಿದಳು, ಅಕ್ಕ, ಕ್ಷಮೆ ಕೇಳೋದಕ್ಕೂ ಕಾರಣವಿಲ್ಲ. ನಾವು ಎಲ್ಲರೂ ಒಂದೇ ಮನೆಯವರು, ಒಂದೇ ರುಚಿಯ ಭಾಗ. ಮಂಜುಳಾ ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ನನಗೆ ಬೇಕಾದ್ದು ಇದೇ ಅಮ್ಮಂದಿರೇ, ಮನೆಯಲ್ಲಿ ಪ್ರೀತಿ, ಒಗ್ಗಟ್ಟು. ಅಂದು ರಾತ್ರಿ ಎಲ್ಲರೂ ಒಟ್ಟಿಗೆ ನಕ್ಕು ಮಾತನಾಡಿದರು. ಮನೆ ಮತ್ತೆ ಮಮತೆಯ ಸುಗಂಧದಿಂದ ತುಂಬಿತು. ಮಂಜುಳಾ ಈಗ ತುಂಬ ಶಾಂತಳಾಗಿ ಎಲ್ಲರನ್ನೂ ಸಮನಾಗಿ ನೋಡಿಕೊಳ್ಳುತ್ತಿದ್ದಳು. ಮನೆ ಹರ್ಷದಿಂದ ತುಂಬಿತ್ತು. ಆನಂದಿ ತಕ್ಷಣ ಕೇಳಿದಳು, ಏನು ಅತ್ತೆ, ನೀವು ಹೀಗೆ ಗಂಭೀರವಾಗಿ ಮಾತನಾಡ್ತೀರಾ? ಮಂಜುಳಾ ನಿಧಾನವಾಗಿ ಹೇಳಿದಳು, ನಾನು ಇಷ್ಟು ದಿನ ನಿಮ್ಮ ಜೊತೆಯಲ್ಲಿದ್ದೆ. ಈಗ ನನ್ನ ಕನಸು ನನ್ನ ಊರಿನ ಶಾಲೆಗೆ ಹೋಗಿ ಮಕ್ಕಳಿಗೆ ಓದನ್ನು ಕಲಿಸುವುದು. ನನ್ನ ಉಳಿದ ಬದುಕು ಉಪಯುಕ್ತವಾಗಬೇಕು. ಎಲ್ಲರೂ ನಿಶ್ಶಬ್ದ. ಕಾರ್ತಿಕ್ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅಮ್ಮ, ನೀವು ಹೋದರೆ ಈ ಮನೆ ಖಾಲಿಯಾಗಿ ಬಿಡುತ್ತದೆ. ಆನಂದಿ ಅವಳ ಕೈ ಹಿಡಿದು ಹೇಳಿದರು, ಅತ್ತೆ, ನೀವು ಎಲ್ಲಿದ್ದರೂ ನಮ್ಮ ಹೃದಯದಲ್ಲೇ ಇರುತ್ತೀರಿ. ನಿಮ್ಮ ತೀರ್ಮಾನ ತುಂಬ ಶ್ರೇಷ್ಠ. ಮಂಜುಳಾ ನಗುತ್ತಾ ಹೇಳಿದರು, ನೀವು ಇಬ್ಬರು ಒಟ್ಟಾಗಿ ಒಬ್ಬರನ್ನೊಬ್ಬರು ಗೌರವಿಸಿ ಬಾಳೋದು ನನಗೆ ಸಾಕು. ಅದು ನನ್ನ ಆಶೀರ್ವಾದ. ಮುಂದಿನ ವಾರ ಅವಳು ತನ್ನ ಊರಿಗೆ ಹೋದಳು. ಆನಂದಿ ಮತ್ತು ಕಾರ್ತಿಕ್ ಅವಳನ್ನು ರೈಲು ನಿಲ್ದಾಣಕ್ಕೆ ಬಿಟ್ಟು ಬಂದರು. ರೈಲು ಹೊರಟಾಗ ಮಂಜುಳಾ ಕಿಟಕಿಯಿಂದ ಕೈ ಬೀಸುತ್ತಾ ಹೇಳಿದರು, ಜೀವನ ಬದಲಾಗಲಿ, ಆದರೆ ಪ್ರೀತಿ ಮಾತ್ರ ಬದಲಾಗಬಾರದು. ಆ ಕ್ಷಣದಲ್ಲಿ ಆನಂದಿಯ ಕಣ್ಣಲ್ಲಿ ಕಣ್ಣೀರು ಮಿನುಗಿತು. ಅವಳು ತಾಯಿಯನ್ನು, ಅತ್ತೆಯನ್ನು ಒಂದೇ ರೀತಿಯಲ್ಲಿ ಕಂಡಳು. ಸ್ನೇಹಿತರೆ, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.